ಗೈಸ್, ಸಾಂಗ್ ಆಫ್ ಮಾಡ್ರು. ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಸಮಯ ಈಗ 4:45, ಆದ್ರೆ ನಾವು ಹೊರಟಾಗ 3:30ನೇ ಅಲ್ವಾ? ಓಕೆ ಗೈಸ್, ಇವರು ಸ್ಟಾರ್ಟ್ ಮಾಡೋದೇ ನನ್ನನ್ನು ಟ್ರಾಲ್ ಮಾಡೋ ಮುಖಾಂತರ. ಸೊ ಗೈಸ್, ಯಾರು ರೀಸೆಂಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದೀರಾ, ನಿಮ್ಮ ಅತ್ತಿಗೆ ಮತ್ತೆ ನಿಮ್ಮ ಅಕ್ಕ ನಿನ್ನ ಡಿಗ್ರೇಡ್ ಏನೋ ಸಮಥಿಂಗ್ ಏನೋ ಹಾಕಿದ್ರಿ, ನಿಮ್ಮ ಡಿಗ್ರೇಡ್ ಮಾಡ್ತಾರೆ, ಲೈಕ್ ಅವರಿಬ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಮನ್ನ ಸೇರಿಸ್ಕೊಡಲ್ಲ ಅಂತ. ಆ ಕಮೆಂಟ್ ನೋಡಿ ನನಗೆ ನಗು ಬಂದ್ಬಿಟ್ಟಿತ್ತು. ಸೊ ದಟ್ಸ್ ಓಕೆ ಅಂತ ಹೇಳ್ತಾ, ಎಸ್ ಗೈಸ್, ವಿಷಯಕ್ಕೆ ಬರೋಣ. ಈಗ ನಾನು, ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಎಲ್ಲರೂ ಕೂಡ ದೇವರ ದರ್ಶನ ಮಾಡ್ಕೊಂಬರಕ್ಕೆ ಅಂತ ಧರ್ಮಸ್ಥಳ ಸೌತಾಡ್ಕ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಅಂತ ಹೇಳ್ತಾ, ಇಲ್ಲಿ ಟೋಲೆ ವರ್ಕ್ ಆಗ್ತಿಲ್ಲ, ನಮ್ಮಣ್ಣ ಅಲ್ಲಿ ಬಂದು ನಿಲ್ಸಿದ್ದಾನೆ. ಎಸ್, ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ದರ್ಶನ ಆಗುತ್ತೆ ಅಂತ ನೋಡೋಣ ಗೈಸ್. ಅಂಡ್ ಏನಂತಂದ್ರೆ, ದಿಸ್ ಇಸ್ ದ ಸೆಕೆಂಡ್ ಡೇ ನಾನು ನಿದ್ದೆ ಮಾಡ್ದಲೆ. ಮೊನ್ನೆ ಹಬ್ಬದ ಮಾರನೇ ದಿನ, ಐ ಡೋಂಟ್ ರಿಮೆಂಬರ್, ಆ ದಿನ 1 ನಿಮಿಷ ನಿದ್ದೆ ಮಾಡಿಲ್ಲ. ಸೊ ಅದಾದ್ಮೇಲೆ ಇವತ್ತು ನೆನ್ನೆ ಇವೆಂಟ್ ಮುಗಿಸ್ಕೊಂಡು ಚನ್ನರಾಯಪಟ್ಟಣ ಅಂತೀನಿ, ಸಾರಿ, ಚಿಕ್ಕಮಂಗ್ಳೂರಿಂದ ಬಂದಾಗಲೇ 1:30. ಸೊ ಅದಿದ್ದು 3:30, ಹೊರಟಿದ್ದು 4 ಗಂಟೆ. ಸೊ ಸ್ಲೀಪ್ ಸೈಕಲ್ ಸ್ವಲ್ಪ ಡಮಾರ ಆಗಿದೆ ಅಂತ ಹೇಳ್ತಾ, ಶ್ರೀಜಾ ಅವರೇ ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್ ಅದಕ್ಕೆ ಅವರೇ, ಅದಕ್ಕೆ ಅವರೇ ಗುಡ್ ಮಾರ್ನಿಂಗ್. ಅದಕ್ಕೆ ಸಮಯ 4:15, ನಮ್ಮ ಅದಕ್ಕೆ ರೆಡಿ ಆಗಿರೋದು ನೋಡಿ ಫ್ರೆಂಡ್ಸ್. ಈ ಕಡೆ ತಿರುಗಿ, ಅದಕ್ಕೆ ನೀವು ಪ್ಲೀಸ್ ಮೇಕಪ್ ಮಾಡ್ಕೊ, ಸೀರಿಯಸ್ಲಿ ಅಪ್ಪ, ನಿಮ್ದು ಕಂಡ್ರಿ ಡೆಡಿಕೇಶನ್. ಅಷ್ಟ್ ಬೇಗ ಯಾಕದ್ ಎದ್ರಿ? ನಮ್ಮ ಮಲ್ದಾಗ್ಲೇ ಯಾರು ಲೇಟ್ ಮಾಡಿದ್ದು? ತಿಲಕ್. ಓಕೆ, ಇಲ್ಲಿ ನಮ್ಮ ಒನಡಲ್ಲಿ ಪಾಸ್ ಇದ್ದಾರೆ ಫ್ರೆಂಡ್ಸ್. ತಿಲಕ್ ಹಂಗೆ ಹಾಯ್ ಹೇಳಿ. ಇವೊಂದು ಇಲ್ಲಿದ್ದೆ ಕಾಂಚರಿ ಗೈಸ್. ಓಕೆ, ಸೊ ಈಗ ಈ ವ್ಲಾಗ್ ಕಟ್ ಮಾಡಿದ್ರೆ ನನ್ನ ಪ್ರಕಾರ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ಸುತ್ತೆ. ಬಟ್ ನನ್ನ ಜೊತೆ ನನ್ನ ಅಭಿಮಾನಿಗಳಿರೋದ್ರಿಂದ ಖಂಡಿತವಾಗ್ಲೂ ಅವ್ರ ಮಧ್ಯದಲ್ಲಿ ವ್ಲಾಗ್ ಮಾಡಿಸ್ತಾರೆ ಅಂತ ಹೇಳ್ತಾ, ಸೊ ಗೈಸ್ ಈಗ ಸ್ವಲ್ಪ ನಿದ್ದೆ ಮಾಡಿ ಈಗ ಒಂದು ಸ್ವಲ್ಪ ನಿದ್ದೆ ಮಾಡಬೇಕು, ಇಲ್ಲಾಂದ್ರೆ ಡಮಾರ ಆಗ್ಬಿಡ್ತೀನಿ ನಾನು. ದಟ್ಸ್ ಇಟ್ ಗೈಸ್, ಸೊ ಲೆಟ್ಸ್ ಗೋ ಟು ಧರ್ಮಸ್ಥಳ. ಫೈನಲಿ ನಾವಿವಾಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ವಿ. ನಾನು ಹೇಳೋದ್ನಲ್ಲ, ಕಣ್ಬಿಡು ಅಷ್ಟರಲ್ಲಿ ಧರ್ಮಸ್ಥಳ ರೀಚ್ ಆಗಿದ್ವಿ. ಸೊ ಗೈಸ್, ಏನಂತಂದರೆ ನೆಕ್ಸ್ಟ್ ಲೆವೆಲ್ ಕಿವಿ ನೋವ್ತಾ ಇದೆ ನನಗೆ. ಕಿವಿ ನೋವು ಬೇರೆ ಬಂದುಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಬೆಳಗಿನ ಜಾವನೇ ಸ್ನಾನ ಮಾಡಿಕೊಂಡು ಬಂದಿದ್ಕೋ ಏನೋ ಗೊತ್ತಿಲ್ಲ. ಯಪ್ಪ, ಮಧ್ಯ ಘಾಟ್ ಸೆಕ್ಷನಲ್ಲಿ ಫುಲ್ ಕಿವಿ ನೋವ್ತಿದೆ. ಏನು ಮಾಡೋದು, ಅಳಂಗೂ ಇಲ್ಲ ಬಿಡೋಂಗೂ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಏನಿಲ್ಲ. ಇಸ್ ಲೈಕ್ ಬ್ರೋ, ನನಗೆ ಯಾಕೆ ಬ್ರೋ ಅನ್ನೋ ಥರ. ಈಗ ಫೈನಲಿ ಈಗ ದರ್ಶನಕ್ಕೆ ಬಂದಿದ್ದೀವಿ. ಟೈಮ್ ನೋಡ್ಬೋದು 6:39 ಆಗಿದೆ. ಸೊ ಬನ್ನಿ, ಲೆಟ್ಸ್ ಗೋ ಟು ದರ್ಶನ. ಆ್ಯಂಡ್ ಆಲ್ಸೋ ವೆಯ್ಟ್, ಮುಂದೆ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇವರು ಮುಂದೆ ಓಡೋಗ್ತಿದ್ದಾರೆ. ತಡೀರೋ ಬರ್ತೀನಿ ನೋಡಿ. ಇಲ್ಲಿ ಗೈಸ್ ಕಾಯೋದಿಲ್ಲ ಇವ್ರು ನನಗೆ. ಈಗ ನಮ್ಮ ಅಣ್ಣ ನಮಗೆ VIP ದರ್ಶನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಡೈರೆಕ್ಟ್ ಎಂಟ್ರಿ. ಸೊ ಹೆಗ್ಡೆ ಅವ್ರದ್ದೇ. ಹೆಗ್ಡೆ ಅವ್ರಿಗೆ ಕಾಲ್ ಮಾಡಿದಾಗ ಈಸ್ ಇಲ್ಲೇ ಹೆಗ್ಡೆ ಅವರು, ಅಯ್ಯೋ ತಡೀರಪ್ಪ ಬರ್ತೀವಿ ಅಂತ ಕಾಯ್ತವ್ರು ನಮ್ಗೆ ಅಲ್ಲ ತಿಳೋಣ. ಎಷ್ಟೊತ್ತಿ ಫೋನ್ ಮಾಡಿದೆ ಹೆಗ್ಡೆ ಅವರಿಗೆ? ನಮ್ಮ ಅಣ್ಣ ಅಂದ್ರೆ ಏನ್ ಕಮ್ಮಿನಾ? ಇರೋ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರಶ್ ಇದೆಯೋ ಇಲ್ವೋ ಏನು ನನಗೆ ತಲೆಯಲ್ಲಿ ಏನೂ ಪ್ರೊಸೆಸ್ ಆಗ್ತಿಲ್ಲ. ಲೈಫಲ್ಲಿ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನನ್ನ ನೋಡಿ ಕಲ್ಕೊಳ್ಳಿ ಗೈಸ್. ಕಣ್ ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಮನ್ಸು ತುಂಬ ನೆಮ್ಮದಿ ಇಟ್ಕೊಳ್ಳಿ. ತಕಾಡ್ತಾ ಇದ್ದಾರೆ ನನ್ನ ಮಾತುಗಳನ್ನ ಕೇಳಿಸ್ಕೊಂಡು. ಸೊ ಬನ್ನಿ, ಲೆಟ್ಸ್ ಗೋ. VIP ದರ್ಶನ ಸಿಗೋಕ್ಕಿಂತ ಮುಂಚೆ ಔಟ್ಫಿಟ್ ಚೆಕ್ ಮಾಡಿಸ್ತೀನಿ ಬನ್ನಿ. ನೋಡಿ, ನಮ್ಮ ಅದಕ್ಕೆ 4 ಗಂಟೆ ಅಲ್ಲ 3:30ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಅಕ್ಕ ಪ್ಲೀಸ್ ಮೇಕಪ್ ಮಾಡಿಲ್ಲ ಅಂತ ಜನ ಕ್ಯಾಮ್ರಾಕ್ಕೆ ತೋರಿಸ್ತಿಲ್ಲ ಮುಖನ. ಅವಳು ಚೆನ್ನಾಗಿದೆ. ನೀನು ಮೇಕಪ್ ಮಾಡಿದ್ರು ಮಾಡದೇ ಇದ್ರು ನಿನ್ನ ಸುಂದರಿ ಕಡೆ ಶ್ರೀಜಾ, ಕೈ ಬಿಡೆ. ಓಕೆ, ಅಲ್ಲಿ ನೋಡಿ, ಅಲ್ಲಿ ನಮ್ಮ ಬಾಸ್ ಕಾಯ್ತಿದ್ದಾರೆ. ಫ್ರೀ ಎಲ್ಲ ಏನು ಡೈರೆಕ್ಟ್ ಎಂಟ್ರಿ ಬಿಡ್ಸೋಕ್ಕೆ. ನೋಡೋಣ.
ತುಂಬ ವಿಶಾಲವಾಗಿದೆ ಗೈಸ್, ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ಪೀಸ್ಫುಲ್ ಆಗಿದೆ. ಮತ್ತು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನಿಸುತ್ತೆ, ಈಗ ಧರ್ಮಸ್ಥಳದಲ್ಲಿ ದರ್ಶನಕ್ಕೆಲ್ಲ ಎಷ್ಟು ಚೆನ್ನಾಗಿ ವೆಲ್ ಆರ್ಗನೈಸ್ಡ್ ಮಾಡಿದ್ದಾರೆ ಅಂತ. ರೆಸ್ಟ್ ಮಾಡಿಕೊಂಡು ಎಲ್ಲ ಹೋಗ್ಬೋದು. ಸೊ ತಿರುಪತಿಲೆಲ್ಲ ಹಿಂಗಿದೆ ಹಾಗೇನೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ನಮ್ಮಣ್ಣನ ಫ್ರೆಂಡ್ ಬಂದಿದ್ವಿ, ಲೈಕ್ ರೀಸೆಂಟ್ಲಿ ಐ ಗೆಸ್ 4-5 ಮಂತ್ಸ್ ಬ್ಯಾಕ್ ಅಂತ ಅನಿಸುತ್ತೆ. ಸೊ ಈಗ ಮತ್ತೆ ಬಂದಿದ್ದೀವಿ ನೋಡಿ, ಫುಲ್ಲು ಸಿಸ್ಟಮ್ ಇವಾಗ. ಸೊ ಎಂಥ ಫಾಲ್ಸ್ ಆಯಿತು ಅಂದರೆ, ನಾವು ಹೇಳಿದ್ವಲ್ಲ ನಮಗೆ ಫ್ರೀ ಎಂಟ್ರಿ ಬಿಡಿಸ್ಕೊಡ್ತಾರೆ ಅಂತ. ಅವ್ರು ಆ್ಯಕ್ಚುಲಿ ಫೋನ್ ಎತ್ತುತ್ತಿಲ್ಲ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಕ್ಯೂಗೆನೆ, ವೆಯ್ಟ್ ಮಾಡ್ಕೊಂಡು ನಿಂತರೆ ಆಗಲ್ಲ ಅಂತ. ಬಟ್ ಏನಂತಂದರೆ ಈಗ ಫೋನ್ ಮಾಡಿದ್ದಾರೆ, 7:07 ಫೋನ್ ಮಾಡಿದ್ದಾರೆ, 7:05 ಫೋನ್ ಮಾಡಿದ್ರು. ನೆಕ್ಸ್ಟ್ ಲೆವೆಲ್ ಈಗ ಫೀಲ್ ಆಗ್ತಾಯಿದೆ. ಸೊ ನಾವು ತುಂಬ ಸಲ ಕಾಲ್ ಟ್ರೈ ಮಾಡಿದ್ವಿ, ಇನ್ನೇನು ಅವ್ರು ಫೋನ್ ರಿಸೀವ್ ಮಾಡಲ್ಲ ಅಂದ್ಕೊಂಡು ನಾವು ದರ್ಶನಕ್ಕೆ ಬಂದ್ವಿ. ನೋಡಿದ್ರೆ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಚೆನ್ನಾಗೆ ಈಗ ಫೋನ್ ಮಾಡೋದು. ಗೈಸ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಲಿಟ್ರಲಿ ವಿತಿನ್ 20 ಮಿನಿಟ್ಸ್ ಆಯಿತು. ಸೊ ಫ್ರೀ ಎಂಟ್ರಿ ಸಿಗಲಿಲ್ಲ ಅಂತ ಏನು ರಿಗ್ರೆಟ್ ಮಾಡೋ ಅಂಥದ್ದೇನಿಲ್ಲ. ಒಳಗೆ ಹೋದ್ಮೇಲೆ ಅವ್ರು ಕಾಲ್ ಮಾಡಿದ್ರು, ದಟ್ಸ್ ಫೈನ್. ಆ್ಯಂಡ್ ಆಲ್ಸೋ ಅಣ್ಣ ಅದಕ್ಕೆ ಮದುವೆ ಆದಮೇಲೆ ಅವರು ಕೂಡ ಇದೆ, ಫಸ್ಟ್ ಟೈಮ್ ಬಂದಿದ್ದು. ಸೊ ಅವರೆಲ್ಲ ಮುಂದೆ ಇದ್ದಾರೆ ಆಲ್ರೆಡಿ. ಬೇಗನೆ ದರ್ಶನ ಆಯಿತು. ನಮ್ಮಣ್ಣ ಏನೇಳಿ, ನಮ್ಮಣ್ಣ ಆ ಫ್ಲೈಟ್ನ ಚಿಕ್ಕವನಿದ್ದಾಗ ಇಲ್ಲಿ ಬಂದು ಲ್ಯಾಂಡ್ ಮಾಡಿ ಹೋಗಿದ್ದ, ಅದಾದ್ಮೇಲೆ ಮತ್ತೆ ತೆಗ್ದೇ ಇಲ್ಲ. ತಿಲಕ್ ನೇಷನ್ ವಾಂಟ್ಸ್ ಟು ನೋ, ಯಾಕೆ ತಿಲಕ್ ಕೀ ಕಳ್ದೋಗ್ಬಿಡಿದೆ ಅಂತ ಗೈಸ್, ಅದಕ್ಕೆ ಅದಿಲ್ಲ ಇದೆ. ಯಾವಾಗ ಸಿಗ್ಬೋದು ತಿಲೋಣ ಕೀ? ಮಾಡ್ಸಕ್ ಆಗ್ತಾ ಇಲ್ವಾ? ಇನ್ನಿದ್ದ ಚೌಕಿ ತಿಲಕ್, ಇನ್ನೊಂದು ತಗೋ. ನಿಂಗಿಲ್ಲ ಅದು ಏನು ಕಮಾನ್ ಎಲ್ಲ ಈ ತರ ಚಿಲ್ಡ್ರೆ ತರ. ಸೊ ಇಲ್ಲಿ 2 vs 2 ಆಗ್ತಿದೆ ಗೈಸ್. ನಮ್ಮ ಅಕ್ಕೆ ಮತ್ತೆ ನಮ್ಮ ಅಕ್ಕ ಇಬ್ರು ಹೋಟೆಲ್ಗೆ ಹೋಗ್ಬೇಕು, ಸ್ಟ್ಯಾಂಡರ್ಡ್ ಹೋಟೆಲ್ಗೆ ಹೋಗ್ಬೇಕಂತ ಇದ್ರು. ನಾನು ನಮ್ಮಣ್ಣ ರೋಡ್ ಸೈಡ್ ಅಲ್ಲೇ ಸಿಗುತ್ತಲ್ಲ ಗೈಸ್, ಈ ಥರ ಎಲ್ಲ ನೀರು ದೋಸೆ ಎಲ್ಲ ಸಿಗುತ್ತಲ್ಲ, ಆ ಥರ ತಿನ್ನೋಣ ಅಂತ. ಸೊ ಬಟ್ ಸ್ಟಿಲ್ ನಾವಿಬ್ರು ಹೆಂಗೋ ಒಪ್ಸ್ಕೊಂಡು ಕರ್ಕೊಂಡ್ಬಂದಿದ್ದೀವಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ನಾವೇ ಮಕ್ಕಳಾಗ್ತೀವಿ ಅಂತ ಅನಿಸ್ತಾ ಇದೆ. ಸೊ ಏನು ಅನಿಸ್ತಾ ಇದೆ ಅದಕ್ಕೆ ನಿಮಗೆ? ಇನ್ನು ಮೇಲೆ ಹೇಳ್ತೀರ ಶ್ರೀಜ ನೀವು? ಯಾಕೋ ಇವರಿಬ್ರು ನನಗೆ ಮಕ್ಕಳು ಮಾಡಕ್ಕೆ ಕಾಣಿಸ್ತಿದೆ. ತಿಲ್ಲಕ್ ನೀವು ನಾನು ನಮ್ಮ ಅಣ್ಣನ ಕಾನ್ಫಿಡೆನ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ರ? ತಿಲ್ಲು ಅಂದ್ರೆ ಏನ್ ಅನ್ಕೊಂಡಿದ್ರ ಗೈಸ್? ಕಮಾನ್, 5 ನಿಮಿಷದಲ್ಲಿ ಹೇಳ್ತೀವಿ ಏನು ಅಂತ. ಕಳ್ದೋಗ್ಬಿಡ್ತಾರೆ. ಮಿಲ್ಲು ತಿಲ್ಲು ನೀವು ಎಲ್ಲಿದ್ರಿ ನೀವು ಅಂತ ನೋಡ್ತಾ ಇರಿ ಗೈಸ್. ನೀರ್ ದೋಸೆ ಏನ್ ಸಖತ್ತಾಯ್ತು. ಎಲ್ಲನೂ ಒಂದೊಂದು ಆರ್ಡರ್ ಮಾಡಿದ್ವಿ, ನೋಡೋಣ ಕೈ ನೋಡ್ತಾಯ್ತು. ಥ್ಯಾಂಕ್ ಯು. ಹೇಳು ಶ್ರೀಜ, ಏನೋ ಪ್ರಾಬ್ಲಮ್ ಏನು? ದಟ್ಸ್ ಓಕೆ. ನಾವು ಬರೀ ನೀರು ದೋಸೆ ಬಗ್ಗೆ ಮಾತ್ರ ಕಾಂಪ್ಲಿಮೆಂಟ್ ಮಾಡ್ತೀವಿ. ಇದು ತರಕಾರಿ ಲೆಸ್ ಪಲಾವ್ ಅದಕ್ಕೆ. ಓಕೆನಾ? ಕುಷ್ಕ. ಎಸ್, ಥ್ಯಾಂಕ್ ಯು ಗೈಸ್. ನನ್ನ ನೀರ ದೋಸೆ ಬಂತು. ಲೈವ್ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು. ಪ್ರಾಮಿಸ್ ವರ್ಗಕ್ಕೆ 2 ಗೇಣು ಗೈಸ್. 2 ಗೇಣ್ ಮಧ್ಯೆ ಒಂದು ದೊಡ್ಡ ಗೇಣ್ ಇದೆ. That's so good. ಸೊ ಗೈಸ್ ಲೈವ್ ರಿವ್ಯೂ ಕೇಳೋಣ ನಮ್ಮ ತಿಲ್ಲು ಮತ್ತೆ ಅದಕ್ಕೆದು. ಲೋಡವು ಅವಳು ಲೈವ್ ರಿವ್ಯೂ ತಗೋತೀನಿ ನಡಿ. ನಿಜ ಹೇಳಿ ಅದಕ್ಕೆ, ಡವ್ ಮಾಡಬೇಡಿ. ತುಂಬ ಚೆನ್ನಾಗಿಲ್ವಾ? ಓಕೆ ಶ್ರೀಜ, ಈಗ ನೀನು ಟೇಸ್ಟ್ ಮಾಡು. ನಮ್ಮ ಅಕ್ಕ ಟ್ರೈ ಮಾಡ್ತಿದ್ದಾಳೆ, ನೋಡೋಣ. ಹಾಂ, ಚೆನ್ನಾಗಿದೆ ತಾನೆ? ಓಕೆ ಗೈಸ್, ನಾವು ಪಾಸ್ ಆಗಿದ್ದೀವಿ. ತಿಲ್ಲು ಮಿಲ್ಲು ಅಂದರೆ ಏನು ಕಮ್ಮಿನ ಗೈಸ್? ತಿಲ್ಲು ಮಿಲ್ಲು ಆಲ್ವೇಸ್ ರಾಕ್ಸ್. ನಿಜ ಹೇಳಿ, ವೈಭಾಗ್ ಹೋಗಿಲ್ಲ, ಅಲ್ಲಿಗೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದ. ಡೈಲಾಗ್ ಹೊಡಿತಾರೆ. ಓಕೆ ಗೈಸ್, ಇಲ್ಲಿ ಸೈಲೆಂಟ್ ಆಗ್ಬಿಟ್ರು, ಆಮೇಲೆ ವ್ಲಾಗ್ ಮಾಡ್ತೀವಿ. ಅಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಈಗ ಸೌತಾಡ್ಕ ರೀಚ್ ಆದ್ವಿ. ಆ್ಯಕ್ಚುಲಿ ಎಷ್ಟು ಶೆಕೆ ಇದೆ ಅಂತಂದರೆ ಗೈಸ್, ಬೆಳಗ್ಗೆನೂ ಅಷ್ಟೇ ನಾನು
ನಾವು 7 ಗಂಟೆಗೆ ಅಲ್ಲಿ ದೇವಸ್ಥಾನ ಹೋಗ್ತಿದ್ವಲ್ಲ, ತುಂಬ ಚಳಿ ಇರುತ್ತೆ ಅಂತ ಶಾಲ್ ಎಲ್ಲ ತರಕ್ಕೆ ಹೋಗ್ತಿದ್ದೆ. ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಶೆಕೆಯಲ್ಲಿ ಫೋನ್ಗಳು ನೋಡಿ, ಫೋನ್ಗಳು ಮಾರಾಟಕ್ಕಿದೆ. ಸುಬ್ರಹ್ಮಣ್ಯ ಬಂದಿದ್ದೀವಿ, ರಶ್ ಜಾಸ್ತಿ ಇಲ್ಲ. ಗೈಸ್, ನಿಮಗೆ ಅನ್ಸಲ್ವ ನಮ್ಮ ಅಣ್ಣ ಎಷ್ಟು ಸಖತ್ತಾಗಿ ಸುಂದರವಾಗಿದ್ದಾನೆ ಅಂತ? ನೋಡಿ ಇಲ್ಲಿ ಅವ್ನು ಎಷ್ಟು ಚೆನ್ನಾಗಿದ್ದಾನೆ. ಅಣ್ಣ ಹಂಗೆ ಅಷ್ಟೇ, ಆ ಟವಲ್ ತೆಗಿ ನೋಡಿ. ಇವರಿಬ್ರು ನೋಡಿ ಇಲ್ಲಿ ಒಳ್ಳೊಳಗೆ ನಗ್ತಾ ಇದ್ದಾರೆ. ಗೈಸ್, ಮಜಾ ಏನಂದ್ರೆ ಮುಂದ್ಗಡೆ ಅಂಕಲ್ಲು ಅವರು ನಮ್ಮ ಜೊತೆ ಲಾಗ್ ನಂದ್ಕೊಂಡು ಕ್ಯೂ ಹೋಗಿರೋದೇ ನೋಡಿಲ್ಲ, ನಮ್ಮ ಜೊತೆ ನಿಂತ್ಕೊಬಿಟ್ಟವ್ರೆ. ಏನು ಅಜ್ಜಿಗೆ ಜಲಸಿ ಫಿಲ್, ನಾನು ಇಷ್ಟು ಉದ್ದ ಇರ್ಲಿಲ್ವಲ್ಲ ಅಂತ. ಎಲ್ಲಿ? ಹೌದಾ? ದರ್ಶನ ಎಲ್ಲ ಮುಗೀತು, ಹೊರಟ್ವಿ. ಐಸ್ ಕ್ರೀಮ್ ತಗೊಂಡು ಎಲ್ಲೋ ಕೂಡ ರಶ್ ಇರಲಿಲ್ಲ, ಪೀಸ್ಫುಲ್ ಆಗಿತ್ತು. ಇಟ್ಸ್ ಆಲ್ ಡನ್. ನಂಗೆ ಇಲ್ಲಿ ಸುಬ್ರಹ್ಮಣ್ಯ ಬಂದಾಗೆಲ್ಲ ನಾವು ಟ್ರೆಕ್ಕಿಂಗ್ ಮಾಡಿದ್ವಲ್ಲ, ಕುಮಾರ ಪರ್ವತ ಪೈಕ್, ಅದೇ ನೆನಪಾಗುತ್ತೆ ಗೈಸ್. ಆಲ್ಮೋಸ್ಟ್ 10:30 ಒಳಗೆ ಎಲ್ಲ ದರ್ಶನನೂ ಕೂಡ ಆಗಿತ್ತು. ಎಲ್ಲೂ ಕೂಡ ತುಂಬ ರಶ್ ಇರಲಿಲ್ಲ, ತುಂಬಾ ಪೀಸ್ಫುಲ್ಲಾಗಿ ದರ್ಶನ ಮಾಡ್ಕೊಂಬಂದ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಫುಲ್ ಜಾರ್ ಸೋಡಾ ಕೂಡ ಕುಡಿದ್ವಿ. ಆ್ಯಕ್ಚುಲಿ ಟೇಸ್ಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್, ಬಟ್ ಸ್ಟಿಲ್ ಓಕೆ ಥರ ಇತ್ತು. ಸೊ ಎಲ್ಲರದು ಕೂಡ ಕ್ಯಾಪ್ಚರ್ ಮಾಡ್ತಿದ್ದೆ, ಅವ್ರು ಕುಡಿತಿದ್ದ ರೀತಿ ನೋಡಿ ನಗಾಡ್ಕೊಂಡು. ಆ್ಯಂಡ್ ಯಾ, ಇಟ್ ವಾಸ್ ಫನ್ ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿತ್ತು ಇಡೀ ದಿನ. ರೆಡಿ ವಾವ್, ಝೂಮ್ ಮಾಡೋಣ ಫ್ರೆಂಡ್ಸ್. ಗಾಡಿ ಸ್ಟಾಪ್ ಆಗಿದೆ ಫ್ರೆಂಡ್ಸ್, ಗಾಡಿ ಸ್ಟಾಪ್. ಫಸ್ಟ್ ಸ್ವೀಟ್ ಸಿಗ್ತಲ್ಲ, ಅದೇ ಸ್ವೀಟ್ ಅಲ್ಲಿ ಕುಡಿ, ಫುಲ್ ಕುಡಿ, ಫುಲ್ ಕುಡಿತಾವ. ಮೆಲ್ಲೋಪ ಕುಡಿಬೇಕು, ಫುಲ್ ಕುಡಿತಾವ. ನಾನು ತಿಲು ಅಣ್ಣ ಇಬ್ಬರೇ ಫುಲ್ ಕುಡ್ದಿದ್ದು. ನಮ್ಮ ಅದಕ್ಕೆ ಮತ್ತು ಅಕ್ಕ ಇಬ್ಬರು ಕೂಡ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು, ಟೇಸ್ಟ್ ಚೆನ್ನಾಗಿಲ್ಲ. ಆ್ಯಂಡ್ ಆ ಟೇಸ್ಟ್ ಫುಲ್ ಎಸೆನ್ಸೇ ಹೋಗ್ಬಿಡ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ. ಹಂಗಾಗಿ ನಾನು ಅಣ್ಣ ಇಬ್ಬರೇ ಕುಡ್ದಿದ್ದು. ಧರ್ಮಸ್ಥಳದಿಂದ ಬಂದಾದ್ಮೇಲೆ ರೆಸ್ಟ್ ಮಾಡಿದ್ದೆ ಆಯಿತು, ಯಾಕಂದರೆ ಐ ವಾಸ್ ಬಿಟ್ ಟಯರ್ಡ್, ಲೈಕ್ ನಿದ್ದೆ ಇರಲಿಲ್ಲ ಹಾಗಾಗಿ. ಸೊ ಈಗ ನಾನು ಅದಕ್ಕೆ ಅಕ್ಕ ಎಲ್ಲ ಕೂಡ ಹೊರಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ನಮ್ಮ ಪುಟಾಣಿಗೆ ಏನೇನೋ ಜುಗಾಡ್ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಪುಟಾಣಿ ನಂಬೋ ಪರಿಸ್ಥಿತಿಲಿಲ್ಲ. ಡಾಕ್ಟ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಏನು ಎಕ್ಸಿಕ್ಯೂಷನ್ ಬೇಗ ಮಾಡಿ ನೋಡಿ. ಇವರು ಮಾಸ್ಟರ್ ಮೈಂಡ್ಸ್ಗಳು ನೋಡಿ, ಇವರಿಬ್ರು ಮಾಸ್ಟರ್ ಮೈಂಡ್ಸ್ಗಳು ನೋಡಿ ಗೈಸ್. ಬಾರಮ್ಮ ಅವಳು ನಾಟಕ ನೋಡಿ ಫ್ರೆಂಡ್ಸ್. ನಮ್ಮಪ್ಪ ನೋಡಿ ಅಲ್ಲಿ ಕುತ್ಕೊಂಡು, ನಮ್ಮಪ್ಪ. ಈಗ ಬೇಗ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್. ಅಕ್ಕ ಸೇರಾದ್ರೆ ನಿನ್ ಮಗಳು ಸವಾ ಸೇರು. ಏನ್ ಅನ್ಕೊಂಡಿದ್ಯಾ? ಲೇ, ಒಳ್ಳೆ ಎಂಟರ್ಟೈನ್ಮೆಂಟ್. ನಂಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ನಾನಂತೂ ನಾನು ರೆಡಿಯಾಗಿ ನಿಂತಿದ್ದೀನಿ ಗರ್ಲ್ಸ್. ಸೊ ಗೈಸ್, ಒಂದು ನಿಮಿಷ ಸೀರಿಯಸ್ ಆಗ್ತಿದೆ ಮ್ಯಾಟ್ರು, ಮತ್ತೆ ಸಾಲ್ವ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ತಡೀರಿ ಗೈಸ್. ಮಗಳೇ ಮಗಳೇ, ಬೇಗ ಲೇಟ್ ಆಯ್ತು ನನಗೆ. ನೋಡಿ ಫ್ರೆಂಡ್ಸ್, ಯಾರು ಸಿಕ್ಕಿದ್ದಾರೆ? ಸುಂದರ ಶಶಾಂಕ್ ಬ್ರೋ. ಹಾಯ್. ಯಾರು ಮೆಸೇಜ್ ಮಾಡಿದ್ರ ಲಾಸ್ಟ್ ಬ್ಲಾಗ್ ನೋಡ್ಕೊಂಡು? ಓಕೆ ಗೈಸ್, ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ನಮಗೂ ಗೊತ್ತಿಲ್ಲ, ಹೋಗಾದ್ಮೇಲೆ ಹೇಳ್ತೀನಿ. ಸೊ ಗೈಸ್, ಏನಂದ್ರೆ ನನಗೆ ಒಂದು ಯಾವುದೋ ಕ್ಲೈಂಟ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಬರೋಷ್ಟರಲ್ಲಿ ಇವ್ರ ಪ್ಲಾನ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕಾರಲ್ಲಿ ಕೂರ್ಸಿದಾರೆ ನನ್ನ. ಸುಳ್ಳ? ಏನ್ ಸುಳ್ಳು? ಎಲ್ಲ ಇತ್ತು ಅಲ್ಲಿ ಅಫೋರ್ಡ್ ಮಾಡಕ್ಕಾಗಿಲ್ಲ. ಏನ್ ಅಫೋರ್ಡ್ ಮಾಡಕ್ಕಾಗ್ಲಿಲ್ಲ? ಬಿಲ್ ಅಫೋರ್ಡ್ ಮಾಡಕ್ಕಾಗಿಲ್ಲ. ಹೆರಿಟೇಜ್ ಇಸ್ ಆಕ್ಚುಲಿ ಅಫೋರ್ಡಬಲ್. ಸೊ ಏನಂತಂದ್ರೆ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಹೇಳೋದೆಲ್ಲ ಹೇಳ್ಬಿಟ್ಟು ಓಕೆ, ಅಲ್ಲಿ ಫುಡ್ ರೆಡಿ ಇರ್ಲಿಲ್ಲ ಅಂತ ಹಾಗಾಗಿ ಕ್ಯಾನ್ಸಲ್ ಆಗಿದೆ. LPG ಹೌದಾ? ಓಕೆ. ಸೊ ಗೈಸ್, LPG ಶಾರ್ಟೇಜ್ ಆಗಿರೋದ್ರಿಂದ ಫುಡ್ ಪ್ರಿಪೇರ್ ಆಗಿರ್ಲಿಲ್ಲ ಅಂತೆ. ಸೊ ಅದಕ್ಕೆ ಈಗ ಚೇಂಜ್ ಆಫ್ ಲೊಕೇಶನ್ ಅಂತ ಗೋಯಿಂಗ್ ಟು ಅಂಬೂರ್ ಬಿರಿಯಾನಿ. ವಿ ಆರ್ ಗೋಯಿಂಗ್ ಟು MG Road ಫುಡ್ ಸ್ಟ್ರೀಟ್.
ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ವ್ಲಾಗ್. ಆ್ಯಂಡ್ ರಾಮ ಹೋಟೆಲ್ ಏನು ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ, ಯಾಕಂದರೆ ಚಾರ್ಜರ್ ಇಲ್ಲ, ಹಾಗಾಗಿ. ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ಮನೆ ಅಂತ ಬಂದ್ವಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿದ್ದೀನಿ, ಇವತ್ತು ಕೂಡ ವ್ಲಾಗ್ ಮಾಡಿದ್ದೀನಿ. ಸ್ಟೇ ಟ್ಯೂನ್ ಫಾರ್ ಅನದರ್ ವ್ಲಾಗ್ ಅಂತ ಹೇಳ್ತಾ, ಯಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.